ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಆರ್ಗಾನಿಕ್ಕಲ್ಲಿ ಬೆಳೆದಂತಹ ಬೆಳೆಯನ್ನು ಪರಿಚಯಿಸುತ್ತಿದ್ದೇನೆ. ಇವರು ಬಂದು ಈ ಜಮೀನಿನ ಮಾಲಕರು ರವಿ ಗೌಡ ಅಂತ. ಬನ್ನಿ ಇವರ ಅಭಿಪ್ರಾಯ, ಇವರು ಒಂದು ಬೆಳೆದಂಥ ಬೆಳೆ ಹೇಗಿದೆ ಅಂತ ಕೇಳೋಣ. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ. ಏನು ಸರ್, ಇದು ಎಷ್ಟು ಎಕರೆ ಜಮೀನಿದೆ ಸರ್ ಇದು? ಸರ್ ನಮ್ಮದು 1 ಎಕರೆ ಇದೆ. ಹಾಂ, 1 ಎಕರೆಯಲ್ಲಿ ಒಂದು 100 ಅಡಿಕೆ ಮರಗಳನ್ನ ಹಾಕಿದ್ದೀನಿ. ಒಂದು 1000 ಬಾಳೆಗಳನ್ನು ಹಾಕಿದ್ದೀನಿ. ಎಲ್ಲ ಇದು ಆರ್ಗಾನಿಕ್ ಬೆಳೆದಂಥ ಬೆಳೆ. ಎಲ್ಲ ಪುಟ್ಟ ಬಾಳೆ, ಇದು ಏಲಕ್ಕಿ ಬಾಳೆ. ಸೊ ಒಂದು 50 ಗಿಡ ತೆಂಗಿನ ಮರ ಇವೆ. ಅಲ್ಲಲ್ಲಿ ಮಾವಿನ ಮರಗಳು, ಹಂಗೆ ಹಲಸೆ ಮರಗಳು, ಮತ್ತು ನೇರಳೆ ಮರ, ಹೀಗೆ ಕೆಲವೊಂದು ಫ್ರೂಟ್ಗಳನ್ನು ಹಾಕಿದ್ದೀವಿ. ಸೊ ಇದು ಏನಾಯಿತು ಅಂದರೆ ಲಾಸ್ಟ್ ಇಯರ್ ಹಾಕಿದ್ದು ಕರೋನಾ ಬಂದುಬಿಟ್ಟು ತುಂಬ ಪ್ರಾಬ್ಲಮ್ ಆಯಿತು. ಅಂತ ಏನು ಬೆಲೆ ಸಿಕ್ತು, ಆದರೆ ಅಂತ ಹೇಳ್ಕೊಳೋಂಥ ಸಿಗಲಿಲ್ಲ. ನೀವು ಅದಕ್ಕೇನು ಬಂಡವಾಳ ಹಾಕಿದ್ರೆ ಅದಕ್ಕೆ ತಕ್ಕಂಥ ಬೆಲೆ ಸಿಕ್ಕಿಲ್ಲ ನಿಮಗೆ? ಸಿಕ್ಕಿಲ್ಲ. ಓಕೆ. ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ಸಿಕ್ಕಿದೆ ಬೇರೆ ಅದು. ಸೊ ಅದರಿಂದ ಸ್ವಲ್ಪ ಕಷ್ಟ ಆಯಿತು. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಈ ಕರೋನಾ ಟೈಮಲ್ಲಿ ಎಲ್ಲರದು ಇದ್ದಿದ್ದೆ. ಸೊ ಏನು ಮಾಡೋಕ್ಕಾಗಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ನೋಡೋಣ. ನನಗೆ ಬಾಳೆ ಮಾಡೋದು, ಯಾಕಂದರೆ ನಾನು ಇರೋದು ಸಿಟಿಲಿ. ಹೌದಾ? ಸಿಟಿಲಿ ಕೆಲಸ ಮಾಡ್ಕೊಂಡಿರೋದು, ಐ ಮೀನ್ ಬೆಂಗಳೂರಲ್ಲಿ. ಸೊ ಅದರಿಂದ ಅಲ್ಲೂ ಮೇಂಟೈನ್ ಮಾಡಬೇಕು, ಇಲ್ಲೂ ಮೇಂಟೈನ್ ಮಾಡಬೇಕು, ಎಲ್ಲ ಹನಿ ನೀರಾವರಿ ಮಾಡಿಬಿಟ್ಟಿದ್ದೀನಿ. ಸೊ ಅದರಿಂದ ಪ್ರಾಬ್ಲಮ್ ಇಲ್ಲ. ಸೊ ಈಗ ಕಟಾವ್ ಆಗುತ್ತೆ, ಅವರ ಬಂದು ಕುಯ್ಕೊಂಡು ಹೋಗ್ತಾರೆ ಫೋನ್ ಮಾಡಿದರೆ. ಸೊ ಅಮೌಂಟು ಕೂಡ ಕೊಟ್ಟೋಗ್ತಾರೆ. ಅದರಿಂದ ಈಸಿ ಬೆಳೆ ಅನ್ನಿಸ್ತು ನನಗೆ. ಸೊ ಇದು ಮಾಡ್ತಾಯಿದ್ದೀನಿ. ಈ ಏಲಕ್ಕಿ ಬಾಳೆನೇ ಯಾಕೆ ಅನ್ನಿಸ್ತೆ ಅಂದರೆ, ಎಲ್ಲ ಸ್ವಲ್ಪ ಅಂದರೆ ಮದುವೆಗಾಗಲಿ, ದೇವಸ್ಥಾನಕ್ಕಾಗಲಿ, ರಫ್ತು ಮಾಡೋಕ್ಕಾಗಲಿ ತುಂಬ ಬೆಸ್ಟ್ ಬೆಳೆ ಅಂತ ಹೇಳ್ಕೊಬೋದು ಬಾಳೆನ. ಸೊ ಅದರಿಂದ ಇದನ್ನೇ ಹಾಕ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ನೋಡೋಣ ಮುಂದೊಂದು ದಿನ ಬೆಲೆ ಹೇಗೆ ಸಿಗುತ್ತೆ ಅಂತ. ಇದು ನೀವು ಹಾಕಿರ್ತಕ್ಕಂಥ ಬೋರಾ ಸರ್ ಇದು? ಇದು ಬೋರು. ಆ್ಯಕ್ಚುಲಿ ಇದು 1.5 ಇಂಚ್ ನೀರು ಬಂದಿದೆ ಅಷ್ಟೇ ಇಲ್ಲಿ. ಇವರು ಪಾಯಿಂಟ್ ಕೊರ್ಸಿದ 5 ಇಂಚ್ ಬರ್ತದೆ ಅಂತ ಹೇಳಿದ್ರು. ಕೊರೆಸಿದ್ರೆ ಏನು ಸಿಲ್ಟ್ ಬರ್ತದೆ ಸ್ವಲ್ಪ. ಸೊ ಅದರಿಂದ ಬೇರೆದು ಹಾಕ್ಸ್ಬೇಕು. ಸೊ ಇದರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಇದು 1.5 ಇಂಚ್ ಮೋಟ್ರು, ಸಿಂಗಲ್ ಪೇಸ್. ಇದು ಇಷ್ಟಕ್ಕೆ ಕೆಪಾಸಿಟಿ ತಗೊಳುತ್ತಾ ಸರ್ ಇದು? ಹನಿ ನೀರಾವರಿ ಮಾಡಿದ್ರೆ ಆಲ್ಮೋಸ್ಟ್ 1.5 ಎಕರೆ ಮೇಂಟೈನ್ ಮಾಡ್ಬೋದು, ಇಷ್ಟು ನೀರಲ್ಲೂ ಕೂಡ. ಹೌದಾ? ಓಕೆ ಓಕೆ ಓಕೆ.